ಈ ವಿಡಿಯೋದಲ್ಲಿ ಆರ್ಡರ್ಗಳನ್ನು ಪ್ಲೇಸ್ ಮಾಡಲು ಮತ್ತು ನಿರ್ವಹಿಸಲು ಆಪ್ಷನ್ ಎಕ್ಸ್ನಲ್ಲಿ ಪ್ರೈಸ್ ಲ್ಯಾಡರ್ ಅನ್ನು ಹೇಗೆ ಬಳಸುವುದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ನಾವು 4 ವಿಭಿನ್ನ ರೀತಿಯ ಆರ್ಡರ್ಗಳನ್ನು ಹೇಗೆ ಪ್ಲೇಸ್ ಮಾಡುವುದು ಎಂಬುದನ್ನು ಸಹ ನೋಡುತ್ತೇವೆ. ಮಾರ್ಕೆಟ್ ಆರ್ಡರ್ಗಳು, ಲಿಮಿಟ್ ಆರ್ಡರ್ಗಳು, ಸ್ಟಾಪ್ ಲಾಸ್ ಆರ್ಡರ್ಗಳು ಮತ್ತು ಬ್ರಾಕೆಟ್ ಆರ್ಡರ್ಗಳು. ಜೊತೆಗೆ ಆಟೋ ಎಸ್ಎಲ್ ಟ್ರೇಲಿಂಗ್ ಫೀಚರ್ ಅನ್ನು ನೇರವಾಗಿ ಪ್ರೈಸ್ ಲ್ಯಾಡರ್ನಿಂದ ಹಂತ ಹಂತವಾಗಿ ಹೇಗೆ ಬಳಸುವುದು ಎಂಬುದನ್ನು ನೋಡ್ತೇವೆ. ಪ್ರೈಸ್ ಲ್ಯಾಡರ್ ಅನ್ನು ತೆರೆಯಲು ಆಡ್ ವಿಡ್ಜೆಟ್ಸ್ಗೆ ಹೋಗಿ ಮತ್ತು ಪ್ರೈಸ್ ಲ್ಯಾಡರ್ನ ಆಯ್ಕೆ ಮಾಡಿ. ಅದನ್ನು ತೆರೆದ ನಂತರ ನೀವು ಆಯ್ಕೆ ಮಾಡಿದ ಇನ್ಸ್ಟ್ರೂಮೆಂಟ್ ಅನ್ನು ಮೇಲಿನ ಎಡಭಾಗದಲ್ಲಿ ನೋಡ್ತೀರಿ. ಅದರ ಕೆಳಗೆ ನೀವು ನಿಮ್ಮ ನೆಟ್ ಪೊಸಿಷನ್ ಮತ್ತು ಪಿ ಮತ್ತು ಎಲ್ ಅನ್ನು ನೋಡಬಹುದು. ನೀವು ನೇರವಾಗಿ ಲ್ಯಾಡರ್ನಿಂದ ಇನ್ಸ್ಟ್ರೂಮೆಂಟ್ ಅನ್ನು ಬದಲಾಯಿಸಬಹುದು. ಇಲ್ಲಿ ನೀವು ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟ್ ಅನ್ನು ಆಯ್ಕೆ ಮಾಡಬಹುದು, ಎಕ್ಸ್ಪೈರಿ ಅನ್ನು ಆಯ್ಕೆ ಮಾಡಬಹುದು, ಸ್ಟ್ರೈಕ್ ಪ್ರೈಸ್ ಅನ್ನು ಆಯ್ಕೆ ಮಾಡಬಹುದು ಮತ್ತು ನೀವು ಕಾಲ್ ಅಥವಾ ಪುಟ್ ಅನ್ನು ಟ್ರೇಡ್ ಮಾಡಲು ಬಯಸುತ್ತೀರಾ ಎಂಬುದನ್ನು ಆಯ್ಕೆ ಮಾಡಬಹುದು. ಅದರ ಕೆಳಗೆ ನೀವು ಮಾರ್ಕೆಟ್ ಆರ್ಡರ್, ಸ್ಟಾಪ್ ಲಾಸ್ ಆರ್ಡರ್ ಅಥವಾ ಬ್ರಾಕೆಟ್ ಆರ್ಡರ್ನಂಥ ಆರ್ಡರ್ ಪ್ರಕಾರವನ್ನು ಆಯ್ಕೆ ಮಾಡಬಹುದು. ಆರ್ಡರ್ ಪ್ಲೇಸ್ ಮಾಡೋ ಮೊದಲು ನೀವು ಪ್ರಮಾಣವನ್ನು ಡಿಫೈನ್ ಮಾಡಬಹುದು. ಈಗ ನಾವು ಒಂದು ಮಾರ್ಕೆಟ್ ಆರ್ಡರ್ ಅನ್ನು ಪ್ಲೇಸ್ ಮಾಡೋಣ. ಕೆಳಭಾಗದಲ್ಲಿ ನೀವು ಬೈ ಮಾರ್ಕೆಟ್ ಮತ್ತು ಸೆಲ್ ಮಾರ್ಕೆಟ್ ಬಟನ್ಗಳನ್ನ ಕಾಣ್ತೀರಿ. ಬೈ ಮಾರ್ಕೆಟ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಪ್ರಸ್ತುತ ಮಾರುಕಟ್ಟೆ ಪ್ರೈಸ್ನಲ್ಲಿ ಒಂದು ಬೈ ಆರ್ಡರ್ ಪ್ಲೇಸ್ ಆಗ್ತದೆ. ಅದೇ ರೀತಿ ಸೆಲ್ ಮಾರ್ಕೆಟ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಪ್ರಸ್ತುತ ಮಾರುಕಟ್ಟೆ ಪ್ರೈಸ್ನಲ್ಲಿ ಒಂದು ಸೆಲ್ ಆರ್ಡರ್ ಪ್ಲೇಸ್ ಆಗ್ತದೆ. ಪೊಸಿಷನ್ ಅನ್ನು ಕ್ಲೋಸ್ ಮಾಡಲು ಕೇವಲ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಒಂದು ಯುನಿಟ್ ಆರ್ಡರ್ ಅನ್ನು ಪ್ಲೇಸ್ ಮಾಡೋಣ. ಲ್ಯಾಡರ್ನಲ್ಲಿ ಗ್ರೀನ್ ಬದಿಯು ಬಿಡ್ಗಳನ್ನು ಮತ್ತು ರೆಡ್ ಬದಿಯು ಆಫರ್ಗಳನ್ನು ಪ್ರತಿನಿಧಿಸುತ್ತದೆ. ಒಂದು ಬೈ ಲಿಮಿಟ್ ಆರ್ಡರ್ ಅನ್ನು ಪ್ಲೇಸ್ ಮಾಡಲು ನಿಮ್ಮ ಅಪೇಕ್ಷಿತ ಪ್ರೈಸ್ ಮಟ್ಟದಲ್ಲಿ ಗ್ರೀನ್ ಬಿಡ್ ಬದಿಯ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ಒಂದು ಸೆಲ್ ಲಿಮಿಟ್ ಆರ್ಡರ್ ಅನ್ನು ಪ್ಲೇಸ್ ಮಾಡಲು ನಿಮ್ಮ ಅಪೇಕ್ಷಿತ ಪ್ರೈಸ್ ಮಟ್ಟದಲ್ಲಿ ರೆಡ್ ಆಫರ್ ಬದಿಯ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆರ್ಡರ್ ಈಗ ಆ ನಿರ್ದಿಷ್ಟ ಮಟ್ಟದಲ್ಲಿ ಲ್ಯಾಡರ್ ಮೇಲೆ ಕಾಣಿಸಿಕೊಳ್ಳುತ್ತೆ. ಯೆಲ್ಲೋ ಹೈಲೈಟ್ ಪ್ರಸ್ತುತ ಮಾರುಕಟ್ಟೆ ಪ್ರೈಸ್ ಅನ್ನು ಸೂಚಿಸುತ್ತದೆ, ಗ್ರೀನ್ ಹೈಲೈಟ್ ನೀವು ಪ್ಲೇಸ್ ಮಾಡಿದ ಬೈ ಆರ್ಡರ್ ಅನ್ನು ಸೂಚಿಸುತ್ತದೆ ಮತ್ತು ರೆಡ್ ಹೈಲೈಟ್ ನೀವು ಪ್ಲೇಸ್ ಮಾಡಿದ ಸೆಲ್ ಆರ್ಡರ್ ಅನ್ನು ಸೂಚಿಸುತ್ತದೆ. ಇಲ್ಲಿ ನಾನು ಸೆಲ್ ಆರ್ಡರ್ ಅನ್ನು ಕ್ಯಾನ್ಸಲ್ ಮಾಡುತ್ತಿದ್ದೇನೆ ಮತ್ತು ಬೈ ಆರ್ಡರ್ ಅನ್ನು ಆಕ್ಟಿವ್ ಆಗಿ ಇರಿಸುತ್ತಿದ್ದೇನೆ. ಮಾರುಕಟ್ಟೆಯು ಆ ಮಟ್ಟವನ್ನು ತಲುಪಿದೊಡನೆ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಈಗ ಒಂದು ಸ್ಟಾಪ್ ಲಾಸ್ ಆರ್ಡರ್ ಅನ್ನು ಪ್ಲೇಸ್ ಮಾಡೋಣ. ಸ್ಟಾಪ್ ಲಾಸ್ ಅನ್ನು ಆಯ್ಕೆ ಮಾಡಿ ಮತ್ತು ಆಫರ್ ಬದಿಯಲ್ಲಿರುವ ಅಪೇಕ್ಷಿತ ಪ್ರೈಸ್ ಮಟ್ಟದ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನೀವು ಒಂದು ಸೆಲ್ ಪೊಸಿಷನ್ಗಾಗಿ ಸ್ಟಾಪ್ ಲಾಸ್ ಆರ್ಡರ್ ಅನ್ನು ಪ್ಲೇಸ್ ಮಾಡಲು ಬಯಸಿದ್ರೆ ನೀವು ಬಿಡ್ ಬದಿಯಲ್ಲಿರುವ ವೈಟ್ ಹೈಲೈಟ್ ಮಾಡಲಾದ ಭಾಗದ ಮೇಲೆ ಕ್ಲಿಕ್ ಮಾಡಬಹುದು. ನೀವು ಸ್ಟಾಪ್ ಲಾಸ್ ಆರ್ಡರ್ ಈಗ ನೇರವಾಗಿ ಲ್ಯಾಡರ್ ಮೇಲೆ ಪ್ಲೇಸ್ ಆಗ್ತದೆ. ನೀವು ಸ್ಟಾಪ್ ಲಾಸ್ ಅನ್ನು ಸರಳವಾಗಿ ಕ್ಲಿಕ್ ಮಾಡಿ ಮತ್ತು ಅದನ್ನು ಮತ್ತೊಂದು ಪ್ರೈಸ್ ಮಟ್ಟಕ್ಕೆ ಡ್ರ್ಯಾಗ್ ಮಾಡುವ ಮೂಲಕ ಮಾರ್ಪಡಿಸಬಹುದು. ಮುಂದೆ ಬ್ರಾಕೆಟ್ ಆರ್ಡರ್ಗಳನ್ನು ಮಾಡೋಣ. ಟಾರ್ಗೆಟ್ ಮತ್ತು ಸ್ಟಾಪ್ ಲಾಸ್ ಮೌಲ್ಯಗಳನ್ನು ನಮೂದಿಸಿ ನಂತರ ಅಪೇಕ್ಷಿತ ಪ್ರೈಸ್ ಮಟ್ಟದಲ್ಲಿ ಆರ್ಡರ್ ಅನ್ನು ಪ್ಲೇಸ್ ಮಾಡಿ. ಎಂಟ್ರಿ ಆರ್ಡರ್, ಟಾರ್ಗೆಟ್ ಮತ್ತು ಸ್ಟಾಪ್ ಲಾಸ್ ಎಲ್ಲವೂ ಒಟ್ಟಿಗೆ ಪ್ಲೇಸ್ ಆಗ್ತವೆ. ನೀವು ಎಂಟ್ರಿ, ಟಾರ್ಗೆಟ್ ಮತ್ತು ಸ್ಟಾಪ್ ಲಾಸ್ ಮಟ್ಟಗಳನ್ನು ನೇರವಾಗಿ ಲ್ಯಾಡರ್ನಿಂದಲೇ ಮಾರ್ಪಡಿಸಬಹುದು. ಇದು ಆರ್ಡರ್ ವಿಂಡೋವನ್ನು ಮತ್ತೆ ತೆರೆಯದೆಯೇ ಕ್ವಿಕ್ ಆರ್ಡರ್ ಹೊಂದಾಣಿಕೆಗಳನ್ನು ಮಾಡಲು ಅನುಮತಿಸುತ್ತದೆ. ಈಗ ಆಟೋ ಟ್ರೇಲಿಂಗ್ ಸ್ಟಾಪ್ ಲಾಸ್ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಮಾರುಕಟ್ಟೆಯು ನಿಮ್ಮ ಪರವಾಗಿ ಚಲಿಸಿದಂತೆ ಸ್ಟಾಪ್ ಲಾಸ್ ಅನ್ನು ಸ್ವಯಂಚಾಲಿತವಾಗಿ ಚಲಿಸಲು ಆಟೋ ಟ್ರೇಲ್ ಅನ್ನು ಎನೇಬಲ್ ಮಾಡಿ. ಟ್ರೇಲಿಂಗ್ ಸೆಟ್ಟಿಂಗ್ಸ್ ಅನ್ನು ಕಾನ್ಫಿಗರ್ ಮಾಡಲು ಫುಲ್ ಮೋಡ್ ಮೇಲೆ ಕ್ಲಿಕ್ ಮಾಡಿ. ಕೆಳಭಾಗದಲ್ಲಿ ನೀವು ಆಟೋ ಟ್ರೇಲಿಂಗ್ ಸೆಟ್ಟಿಂಗ್ಸ್ ಅನ್ನು ಕಾಣಬಹುದು. ಇಲ್ಲಿಯೇ ಪ್ರೈಸ್ ಚಲನೆಯೊಂದಿಗೆ ಸ್ಟಾಪ್ ಲಾಸ್ ಹೇಗೆ ಟ್ರೇಲ್ ಆಗಬೇಕು ಎಂಬುದನ್ನು ನೀವು ಡಿಫೈನ್ ಮಾಡಬಹುದು. ಉದಾಹರಣೆಗೆ ಪ್ರೈಸ್ 2 ಪಾಯಿಂಟ್ಗಳಷ್ಟು ಮೇಲಕ್ಕೆ ಚಲಿಸಿದರೆ ಸ್ಟಾಪ್ ಲಾಸ್ ಸ್ವಯಂಚಾಲಿತವಾಗಿ 1 ಪಾಯಿಂಟ್ ಚಲಿಸುತ್ತದೆ. ನೀವು ನೋಡುವಂತೆ ಸ್ಟಾಪ್ ಲಾಸ್ ಟ್ರಿಗರ್ ಆದಾಗ ಟಾರ್ಗೆಟ್ ಆರ್ಡರ್ ಲ್ಯಾಡರ್ನಿಂದ ಸ್ವಯಂಚಾಲಿತವಾಗಿ ಕ್ಯಾನ್ಸಲ್ ಆಗ್ತದೆ. ಅದೇ ರೀತಿ ಟಾರ್ಗೆಟ್ ತಲುಪಿದರೆ ಸ್ಟಾಪ್ ಲಾಸ್ ಆರ್ಡರ್ ಲ್ಯಾಡರ್ನಿಂದ ಸ್ವಯಂಚಾಲಿತವಾಗಿ ಕ್ಯಾನ್ಸಲ್ ಆಗ್ತದೆ. ನೀವು ನೇರವಾಗಿ ಲ್ಯಾಡರಿಂದಲೇ ಅನೇಕ ಆರ್ಡರ್ಗಳನ್ನು ಪ್ಲೇಸ್ ಮತ್ತು ಮ್ಯಾನೇಜ್ ಮಾಡಬಹುದು. ಆರ್ಡರ್ಗಳನ್ನು ಅದೇ ಸ್ಕ್ರೀನ್ನಿಂದ ನೇರವಾಗಿ ಮಾರ್ಪಡಿಸಬಹುದು, ಡ್ರ್ಯಾಗ್ ಮಾಡಬಹುದು ಅಥವಾ ಕ್ಯಾನ್ಸಲ್ ಮಾಡಬಹುದು. ಈ ರೀತಿಯಾಗಿ ನೀವು ಆಪ್ಷನ್ ಎಕ್ಸ್ನಲ್ಲಿರುವ ಪ್ರೈಸ್ ಲ್ಯಾಡರ್ ಅನ್ನು ಬಳಸಿಕೊಂಡು ಆರ್ಡರ್ಗಳನ್ನು ಸಮರ್ಥವಾಗಿ ಪ್ಲೇಸ್ ಮತ್ತು ಮ್ಯಾನೇಜ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಆಪ್ಷನ್ ಎಕ್ಸ್ನಲ್ಲಿರುವ XY ಲ್ಯಾಡರ್ ಅನ್ನು ಬಳಸಿಕೊಂಡು ಆರ್ಡರ್ಗಳನ್ನ ಹೇಗೆ ಪ್ಲೇಸ್ ಮತ್ತು ಮ್ಯಾನೇಜ್ ಮಾಡೋದೆಂದು ನಾವು ಕಲಿತೇವೆ.